ರಾಜ್ಯ ಸರ್ಕಾರದ ಅಂಗಳದಲ್ಲಿ ಜಾತಿ ಫೈಟ್. ಸಚಿವರ ಬಳಿಕ ಸುರ್ಜೇವಾಲಾ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ದಾರೆ. ಸುರ್ಜೇವಾಲಾಗೆ ಜಾತಿ ಜಂಜಾಟದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಿಎಂ. ಸಚಿವರ ಬಳಿಕ ಸುರ್ಜೇವಾಲಾ ಜೊತೆ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ನಡೆಸಿದ್ದಾರೆ. ಸುರ್ಜೇವಾಲಾಗೆ ಜಾತಿ ಜಂಜಾಟದ ಮಾಹಿತಿಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹಿಂದೂ ಜಾತಿಗಳ ಜೊತೆ ಕ್ರೈಸ್ತ ಪದ ಬಳಕೆ ಕೈ ಬಿಡುವಂತೆ ಸೂಚನೆ ನೀಡಲಾಗಿದೆ. ಅಲ್ಲದೆ ಲಿಸ್ಟ್ನಲ್ಲಿ ಸೇರಿಸಿದ್ದ ಹೆಚ್ಚುವರಿ ಜಾತಿಗಳಿಗೂ ಕಿಕ್ಔಟ್ ಅನ್ನ ನೀಡಲಾಗಿದೆ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಿಗೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಹೊರಡಿಸಿದ್ದಾರೆ. ಮಧುಸೂದನ್ ನಾಯಕ್ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಒಂದಷ್ಟು ಸೂಚನೆಗಳನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ನೀಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸುರ್ಜೇವಾಲಾ ಅವರ ಜೊತೆ ಮಾತುಕತೆಯನ್ನು ನಡೆಸಿ ಇದೀಗ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಒಂದಷ್ಟು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಯಾವೆಲ್ಲ ಸೂಚನೆಗಳನ್ನ ಹೊರಡಿಸಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ಬಹಳಷ್ಟು ಗೊಂದಲಗಳನ್ನ ಕ್ರಿಯೇಟ್ ಮಾಡಿದಂತಹ ಈ ರೀಸರ್ವೆ ವಿಚಾರ, ಅದರಲ್ಲೂ ಬೇರೆ ಬೇರೆ ಜಾತಿಗಳ ಹೆಸರನ್ನ ತಿರುವು ಮಾಡಿ ಹೆಚ್ಚು ಜಾತಿಗಳನ್ನ ಸೇರಿಸುವಂತ ಒಂದು ಕೆಲಸವನ್ನ ಈ ಬಾರಿ ಆಯೋಗ ಮಾಡಿದೆ ಅನ್ನುವಂತ ಒಂದು ಆಕ್ಷೇಪವನ್ನ ಲಿಂಗಾಯತ ಸಮುದಾಯ ವ್ಯಕ್ತಪಡಿಸಿದೆ. ಅದ್ರ ಜೊತೆಗೆ ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ನಾಯಕ, ಈ ರೀತಿಯಾದಂತಹ ಧರ್ಮ ಎಲ್ಲೂ ಕೂಡ ಇಲ್ಲ, ಇದನ್ನು ಕೂಡ ಬೇಕು ಅಂತಲೇ ಸೇರಿಸಿದಂತಿದೆ ಅನ್ನುವಂತ ಒಂದು ಆಕ್ಷೇಪವು ವ್ಯಕ್ತವಾಗಿತ್ತು. ಜನಾಭಿಪ್ರಾಯವೂ ಕೂಡ ಇದೇ ಆಗಿತ್ತು. ಯಾವಾಗ ಈ ಜನಾಭಿಪ್ರಾಯ ಜಾಸ್ತಿ ಆಯ್ತೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿತ್ತು. ಅದಾದ ಬಳಿಕ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂತಹ ಒಂದು ಸೂಚನೆಯನ್ನ ಆಯೋಗಕ್ಕೆ ನೀಡಿದ್ದಾರೆ. ಆಯೋಗದ ಅಧ್ಯಕ್ಷರಾದಂತಹ ಮಧುಸೂದನ್ ನಾಯಕ್ ಅವ್ರಿಗೆ, ಅಂದ್ರೆ ಗೊಂದಲಗಳನ್ನ ನಿವಾರಣೆ ಮಾಡಿ ಮರುಸರ್ವೆ ಮಾಡುವಂತ ಒಂದು ಕೆಲಸ ಆಗ್ಬೇಕು. ಯಾವುದೇ ಕಾರಣಕ್ಕೂ ಸರ್ವೆ ವಿಚಾರದಲ್ಲಿ ಗೊಂದಲಗಳು ಆಗ್ಬಾರ್ದು. ಹೀಗಾಗಿ ಹೆಚ್ಚುವರಿ ಜಾತಿಗಳು ಹಾಗೂ ಉಪಜಾತಿಗಳು ಏನು ಸೇರ್ಪಡೆ ಆಗಿದಾವೆ, ಆ ಸೇರ್ಪಡೆ ಆಗಿರುವಂತಹ ಹೆಚ್ಚುವರಿ ಜಾತಿ ಮತ್ತೆ ಉಪಜಾತಿಗಳನ್ನ ಕೈ ಬಿಡುವಂತ ಒಂದು ಕೆಲಸವನ್ನ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಆಯಾ ಸಮುದಾಯಗಳ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಅಂತಿಮವಾದಂತಹ ಒಂದು ನಿರ್ಧಾರವನ್ನ ಕೈಗೊಳ್ಳಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲಕ್ಕಿಂತಲೂ ಹೊರತಾಗಿದ್ದು ಏನಂತ ಹೇಳಿದ್ರೆ, ಈ ಕ್ರಿಶ್ಚಿಯನ್ಗೆ ಯಾರೆಲ್ಲ ಕನ್ವರ್ಟೆಡ್ ಆಗಿದಾರೋ ಅಂತವರು ಕೂಡ ಈ ಹಿಂದೆ ಇದ್ದಂತಹ ಜಾತಿ ಹೆಸರನ್ನ ಮೆನ್ಷನ್ ಮಾಡುವಂತ ಒಂದು ಅವಕಾಶ ಕಾಲಂ ಅಲ್ಲೂ ಕೂಡ ಕೊಡ್ಲಾಗಿತ್ತು. ಈ ರೀತಿಯಾಗಿ ಎಲ್ಲೂ ಕೂಡ ಧರ್ಮದ ಕಾಲಂ ಯಾವುದೇ ಸರ್ವೆ ಮಾಡುವಂತ ಒಂದು ಸಂದರ್ಭದಲ್ಲಿ ಈ ಹಿಂದೆ ಕೊಟ್ಟಿರ್ಲಿಲ್ಲ. ಈ ಬಾರಿ ಇದು ಹೊಸದಾಗಿ ಕಾಡಪ್ಪ ಆಗಿದೆ ಅನ್ನುವಂತ ಒಂದು ಆಕ್ಷೇಪ ಮತ್ತೆ ಅಸಮಾಧಾನ ಇದ್ದೇ ಇತ್ತು. ಯಾಕಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಒಂದು ಸಲ ತನ್ನ ಇದ್ದಂತಹ ಧರ್ಮವನ್ನ ಬದಲಾಯಿಸ್ಕೊಳ್ಳೋದಾದ್ರೆ ಸಹಜವಾಗಿ ಹೊಸ ಧರ್ಮಕ್ಕೆ ಆತ ಹೊಸ ಧರ್ಮವನ್ನು ಒಪ್ಕೊಳ್ಳೋದೇ ಆಗಿದ್ರೆ, ಹೊಸ ಧರ್ಮಕ್ಕೆ ಮತಾಂತರ ಆಗಿದ್ರೆ ಆತ ಎಲ್ಲಾ ವಿಚಾರಗಳಲ್ಲೂ ಕೂಡ ಹೊಸ ಧರ್ಮದ ಹೆಸರನ್ನ ಮೆನ್ಷನ್ ಮಾಡ್ಬೇಕಾಗುತ್ತೆ. ಹೀಗಾಗಿ ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಕುರುಬ ಅಂತ ಬರೋದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಒಂದ್ ವೇಳೆ ರೀಸರ್ವೆಗೆ ಬಂದಂತಹ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ಅನ್ನೋದನ್ನ ಅಷ್ಟೇ ಅವರು ಮೆನ್ಷನ್ ಮಾಡ್ಬೇಕಾಗುತ್ತೆ ಅನ್ನುವಂತ ಒಂದು ನಿರ್ಧಾರಕ್ಕೂ ಕೂಡ ಇವತ್ತು ಬರಬೇಕಾಗಿದೆ. ಇಷ್ಟೆಲ್ಲ ವಿಚಾರಗಳನ್ನ ಇವತ್ತು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಹಿರಿಯ ಸಚಿವರುಗಳ ಇದ್ದಂತಹ ಒಂದು ಸಭೆಯಲ್ಲಿ ಚರ್ಚೆ ಆಗಿರುವಂತದ್ದು. ರಮ್ಯ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ.